ಬೆಣ್ಣೆ ದೋಸೆ ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗ್ಬಿಡುತ್ತೆ. ಇಟ್ಸ್ ಥರ್ಸ್ಡೇ ಮಾರ್ನಿಂಗ್. ಹಾರ್ವಿಕ್ 3-4 ಡೇಸಿಂದ ಕೇಳ್ತಾನೆ ಇದ್ದ ಮಮ್ಮಿ ದೋಸೆ ಮಾಡು ಅಂತ ಹೇಳ್ಬಿಟ್ಟು. ನಾರ್ಮಲ್ ದೋಸೆ ತಿಂದು ಬೇಜಾರಾಗಿತ್ತು. ಸರಿ ಇವತ್ತು ಬೆಣ್ಣೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ಆಲೂಗಡ್ಡೆನ ಬೇಯೋದಕ್ಕಿಟ್ಕೊಂಡು ಹಾಗೆ ಹಿಂದಿನ ದಿನ ಬ್ಯಾಟರ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬ್ಯಾಟರ್ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನು ನಾರ್ಮಲ್ ಆಗಿ ನಾನು ದೋಸೆನ ರೆಡಿ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಸೇರಿಸ್ಕೊತೀನಿ. ಸಕ್ಕರೆ ಹಾಕೋದ್ರಿಂದ ಕಲರ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಚಟ್ನಿ ಪುಡಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಒಂದಿಡಿ ಆಗೋಷ್ಟು ಹುರ್ಗಡ್ಲೆನ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಂತೆ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ ಬರಬೇಕು. ಗ್ರೈಂಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪನೂ ನೀರನ್ನ ಸೇರಿಸ್ಕೋಬಾರ್ದು, ಹಾಗೇನೆ ಗ್ರೈಂಡ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಈ ತರ ಗ್ರೈಂಡ್ ಮಾಡ್ಕೊಂಡ್ಬಂದ್ರೆ ಚಟ್ನಿ ಪುಡಿ ತುಂಬಾ ಚೆನ್ನಾಗಿ ರೆಡಿ ಆಗಿರುತ್ತೆ. ಇದನ್ನ ಬೇಕಾದ್ರೆ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಂಡು ಅನ್ನಕ್ಕೂ ಕೂಡ ತಿನ್ಬೋದು, ತುಂಬಾನೇ ರುಚಿಯಾಗಿರುತ್ತೆ. ಇನ್ನು ದೋಸೆ ಮೇಲೆ ಹಾಕೊಳ್ಳೋದಕ್ಕೆ ಕೆಂಪು ಚಟ್ನಿ ರೆಡಿ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಬಾಡಿಗೆ ಮೆಣಸಿನಕಾಯಿ, ಸ್ವಲ್ಪ ಅರಿಶಿನ, ಚಿಕ್ಕತಕ್ಕಂತ ಉಪ್ಪು, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ತರ ಗ್ರೈಂಡ್ ಮಾಡ್ಕೊಂಡ್ ಬಂದ್ರೆ ಇನ್ನ ಕೆಂಪು ಚಟ್ನಿ ಕೂಡ ರೆಡಿ ಆಗೋಗ್ಬಿಟ್ಟು. ಇನ್ನು ಆಲೂಗಡ್ಡೆ ಬೇಕೊಂಡಿತ್ತಲ್ವಾ, ಸರಿ ಅದನ್ನ ಸಿಪ್ಪೆ ಬಿಡಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಸಿಪ್ಪೆನ ಕೂಡ ಬಿಡಿಸಿಟ್ಕೊಂಡು ಹಾಗೆ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಹುರ್ಗಡ್ಲೆ ಚಟ್ನಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ. ಇನ್ನು ಬೆಣ್ಣೆ ದೋಸೆ ಅಂತಂದ್ರೆ ಆಲೂಗಡ್ಡೆ ಪಲ್ಯ ಅಂತೂ ಇರಲೇಬೇಕು. ಇನ್ನೊಂದ್ ಕಡೆ ಆಲೂಗಡ್ಡೆ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಂಡೆ. ಹಾಗೆ ಈ ಕಡೆ ದೋಸೆ ಬಿಟ್ಕೊಂಬೇಡ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ನೀರನ್ನ ಚುಮುಕಿಸ್ಕೊಂಡು ಬ್ಯಾಟರ್ನ ಈ ತರ ಹಾಕೊಂಡು ಅದ್ರ ಮೇಲೆ ಒಂದ್ ಸ್ವಲ್ಪ ತುಪ್ಪ ಮತ್ತೆ ಸ್ವಲ್ಪ ಆಯಿಲ್ ನ ಜಾಸ್ತಿನೇ ಅಪ್ಲೈ ಮಾಡ್ಕೊಂಡು ಮಾಡಿಟ್ಕೊಂಡಿರುವಂತ ರೆಡ್ ಚಟ್ನಿನ ದೋಸೆಗೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಆಲೂಗಡ್ಡೆ ಪಲ್ಯನ ಅದ್ರ ಮೇಲೆ ಇಟ್ಬಿಟ್ಟು ಮೇಲೆ ಸ್ವಲ್ಪ ಜಾಸ್ತಿನೇ ಚಟ್ನಿ ಪುಡಿನ ಅಪ್ಲೈ ಮಾಡ್ಕೊಂಡು ಆಯಿಲ್ ನ ಅಪ್ಲೈ ಮಾಡ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಬೆಣ್ಣೆ ದೋಸೆ ಅಂತೂ ಮಸ್ತಾಗಿ ಒಂದ್ಸಲ ಟ್ರೈ ಮಾಡಿ, ಸಖತ್ ಇಷ್ಟ ಆಗುತ್ತೆ.